ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳುತ್ತೇನು ಅಂತ. ಅಣ್ಣ ಹಿಂಗಿದೆಯಣ ಅಂತ, ರೆಡಿ 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 ಅಂದ್ರು. ಅಂದ್ರೆ ನನ್ನ ಸ್ಟಾರು ಇವನ್ ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಹಿಡ್ಕೊಳ್ಳೋದು ಇಲ್ವೇ ಇಲ್ಲ. ಇಟ್ಸ್ ಲೈಕ್ ಇಡೀ ಕರೆಕ್ಟ್ ಆಗಿದೆ, ನೀವು ಆ ಫೀಲ್ ಸಿಗ್ಲಿ ಅಂದ್ರು. ಹಾಗೆ ಜೊತೆಗೆ ನನ್ಗೆ ಅದು ಸಖತ್ ಖುಷಿ ಕೊಡ್ತು ಒಬ್ರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಇರ್ತವೆ ಅಂತ. ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು, ಒಬ್ಬ ಸ್ಟಾರ್ ಒಂದೇ ಒಂದು ಮಾತು ಹೇಳ್ತಾರೆ, ಸರ್ ಹಿಂಗೆ ಸರ್, ಹೌದಾ ಸರ್, ಓಕೆ ಸರ್ ಅಂದ್ರು. ಸೊ ನನ್ಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಯಾರೇ ಡೈರೆಕ್ಟರ್ ಒಂದೇ ಒಂದು ಕ್ವಶನ್ ಕೇಳಬಾರ್ದು, ಡೈರೆಕ್ಟ್ ಹೇಳಿ ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಕಲಿತಾ ಇದ್ದೇನೆ. ನಾರಾಯಣ್ ಸರ್ ಹತ್ರ ಮಾತ್ರ. ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ರು ಕೂಡ ಬಂದಿದ್ದಾರೆ, ನಮ್ಮ ರಕ್ಷಣಾ ವೇದಿಕೆಯವರು. ಥ್ಯಾಂಕ್ ಯು ಸರ್ ಬಂದಿರೋಕ್ಕೆ. ಹಾಗೆ ಎಲ್ಲ ಪ್ರಿಂಟ್ ಅಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು. ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ. ಖಂಡಿತ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ದೆಲ್ಲ ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ನಾನು ಈ ಮೂಲಕ ನಮ್ಮ ಶ್ರೇಯಸ್ನೆಲ್ಲ ಎನ್ಕರೇಜ್ ಮಾಡಿ, ನಾನು ಅವನೊಬ್ಬ ತುಂಬಾ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ. ನಾನು ಯಾವಾಗಲೂ ಇಷ್ಟಪಡ್ತೀನಿ, ಒಳ್ಳೇದಾಗಲಿ ಇಷ್ಟಪಡ್ತೀನಿ. ನಿನ್ನೂ ಅಷ್ಟೇಮ್ಮ, ನಿನ್ನೂ ಬಯಸು ಅಂತ ಹೇಳ್ತೀನಿ ಪ್ಲೀಸ್. ಒಟ್ಟಲ್ಲಿ ನಿಮ್ಮೆಲ್ಲರ ಏನ್ ಕಾಟ ಕೊಟ್ರು ಅಂತ ಹೇಳಿದ್ವಲ್ಲಮ್ಮ. ಅದೇ ಕಾಟ ಕೊಟ್ರು ಅದು ಬೇರೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಅಲ್ಲ ನಾನು ಹೇಳ್ತೀನಿ, ಅದು ಆಕ್ಚುಲಿ ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಯಾವ ಸೊಪ್ಪು ಮುಟ್ಟದ ಶ್ರೇಯಸಣ್ಣ. ನೋ ಕಮೆಂಟ್ಸ್. ಎನಿವೇಸ್, ನಗ್ತಾ ನಗ್ತಾ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಈ ನಗು ನೆಕ್ಸ್ಟ್ ಹೇಳ್ತೀನಿ, ಮತ್ತೆ ಕ್ಯೂರಿಯಾಸಿಟಿ ಇರ್ಲಿ, ಬಿಲ್ಡ್ ಮಾಡ್ಕೊಂಡು ನಂತರ ಹೇಳ್ತೀನಿ. ಒಳ್ಳೆ ಹುಡುಗ ಶ್ರೇಯಸ್, ಒಳ್ಳೆ ಹುಡುಗ ಶ್ರೇಯಸ್. ಎಸ್, ಥ್ಯಾಂಕ್ ಯು. ಊರಿಗಿದ್ರೆ ಹೇಳ್ತಾ ಇದ್ದೆ ಕಾಟ ಕೊಟ್ಟಿದ್ದಾರೆ. ಎಸ್, ಒಟ್ಟಿನಲ್ಲಿ